ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಚಾನಲ್ 6000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಜೆನ್ಯೂನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾರೆಲ್ಲ ನೀವು ವಾಚ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಜೆನ್ಯೂನ್ ಆಗಿ ನನಗೆ ಸಬ್ಸ್ಕ್ರೈಬರ್ಸ್ ಆಗಿ 1 ವರ್ಷ ಹಿಡಿಲೇಬೇಕಾದ್ರೆ 100 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ನನಗೇನು ತಲೆ ಬಿಸಿ ಇಲ್ಲ. ಆರಾಮಾಗಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆರಾಮಾಗಿ ಅವರವರಿಗೆ ಒಂದೊಂದು ವೀಡಿಯೋಸ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇದನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್. ಸೊ ಆವಾಗ ನಮಗೂ ಇನ್ನೂ ಓಕೆ ಜನ ಇಷ್ಟಪಡ್ತಾರೆ ಅಂತ ಮಾಡೋಕ್ಕೆ ಒಂದು ಏನು ಉತ್ಸಾಹ ಇನ್ನೂ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಆದಷ್ಟು ಬೇಗ ಈ ವೀಕೆಂಡಲ್ಲಿ ಲೈವಿಗೆ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಕೂಡ ಹೇಳಿ ಯಾವತ್ತು ಬರಲಿ ಅಂತ. ಇವಾಗ ಹಬ್ಬ ಇದೆ, ಆಗಲ್ಲ. ಸೊ ಸಂಡೇ ಇಲ್ಲ ಸ್ಯಾಟರ್ಡೇ ಹಾಗೆ ನೋಡೋಣ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಎಲ್ಲರೂ ನೋಡೋಣ, ಆಯಿತಾ? ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ದಟ್ ಇವತ್ತು ನಾನು ಹೇಳ್ತಾ ಇದ್ನಲ್ಲ ಅಕ್ಕನ ಮಗು ನಾಮಕರಣ ಇದೆ ಅಂತ. ಸೊ ನಾನು ಕೂಡ ಸಿಂಪಲಾಗೆ ಮೇಕಪ್ ಮಾಡಿಸ್ಕೊಂಡಿದ್ದೀನಿ, ಹಾಗೆ ಫ್ರೀ ಹೇರ್ಸ್ ಹಾಗೆ ಬಿಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಲ್ ಮಾಡಿಸ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ, ಆಮೇಲೆ ನಿಮಗೆ ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ. ಮೊನ್ನೆ ತೊಗೊಂಡಿದ್ದಲ್ಲ ರೆಡ್ ಸ್ಯಾರಿ, ಅದನ್ನೇ ವೇರ್ ಮಾಡಿದ್ದೀನಿ. ಆ್ಯಂಡ್ ಬ್ಲೌಸ್ ಡಿಸೈನ್ ಎಲ್ಲ ಆಮೇಲೆ ತೋರಿಸ್ತೀನಿ. ಈ ಥರ ಒಂದು ಚಿಕ್ಕದಾಗೆ ಗುಬ್ಬಿ ಅಂತಾರಲ್ಲ ಅದನ್ನು ಹಾಕಿದ್ದೀನಿ ಅಷ್ಟೇ. ಸೊ ಸಿಂಪಲಾಗೆ ರೆಡಿಯಾಗಿದ್ದೀನಿ ಅಷ್ಟೇ. ನೋಡಿ ಲಾಂಗ್ ಶೈನ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಯಾಕೆಂದರೆ ಇಲ್ಲಿ ಫಂಕ್ಷನ್ ನಡೀತಾ ಇದೆ. ನಾನು ಇಲ್ಲಿ ಒಳಗೆ ಯಾರೂ ಇಲ್ಲ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪಾಪು ಇನ್ನು ಮಲಗಿದ್ಲು, ಮನೆಗೆ ಹೋಗಿದ್ದಾನೆ, ಮನೆಯಿಂದ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೂ ಕೂಡ ಅವಳಿಗೆ ಯಾವ ಡ್ರೆಸ್ ಹಾಕ್ತೀನಿ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ವ್ಲಾಗ್ ಹೇಗೆ ಹೋಗ್ತೀನಿ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ತೊಟ್ಲು, ಇದೇ ಥರ ತೊಟ್ಲು ನಾನು ತುಂಬಾ ಕೇಳಿದೆ ಡೆಕೋರೇಷನ್ ಅವ್ರ ಹತ್ರ. ಇದನ್ನ ಹಾಕ್ಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಪಾಪು ನಾಮಕರಣದಲ್ಲಿ, ಬಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಅದೇ ಡೆಕೋರೇಷನ್ ಅವ್ರ ಹತ್ರ ಹೇಳಿ ನಮ್ಮ ಅಕ್ಕನ ಪಾಪುದು ನಾಮಕರಣಕ್ಕಾದರೂ ಹಾಕ್ಸೋಣ ಅಂತ ನಾನೇ ಹೇಳಿ ಅವ್ರಿಗೆ ಹೇಳಿದೆ, ಇದೇ ಥರದೇ ಹಾಕಿಸಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅವಳದ್ದು ನಾಮಕರಣದಲ್ಲಾದರೂ ಇದಿರಲಿ ಅಂತ ಮಾಡಿಸ್ಕೊಂಡ್ವಿ ಆ ತೊಟ್ಲನ್ನ. ಇವಾಗ ಸ್ವಲ್ಪ ಫೋಟೋಸ್ ತೆಗೆಸ್ಕೊತಾ ಇದ್ದೀನಿ. ಫೋಟೋಸ್ ನಿಮಗೆ ನಾನು ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ, ಇಲ್ಲಾಂದರೆ ಇವಾಗಲೇ ಅಟ್ಯಾಚ್ ಮಾಡ್ತೀನಿ. ತುಂಬ ಜನ ಸ್ಯಾರಿ ಬಗ್ಗೆ ಕೇಳಿದ್ರಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದಾಗ. ನಾನಿದು ಶ್ರೀದೇವಿ ಸಿಲ್ಕ್ಸ್ ಅಂತ ಒಂದು ಲಕ್ಷ್ಮಿ ಗ್ಯಾಲಕ್ಸಿಯಲ್ಲಿ ಶಾಪ್ ಇದೆ, ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ. ಅಲ್ಲಿ ನಾನು ಶಾಪ್ ಮಾಡಿದ್ದು, ಓಕೆನಾ. ಇದು ಒಂದೇ ಒಂದು ಪೀಸ್ ಇತ್ತು, ಅದರಲ್ಲಿ ಕ್ವಾಲಿಟಿ ವೈಸು ಚೆನ್ನಾಗಿತ್ತು. ಬಟ್ ಏನಂತ ಅಂದರೆ ಅದರಲ್ಲಿ ನನಗೆ ತುಂಬ ಜನ ಅಲ್ಲಿ ಹೋಗಿನೂ ಕೇಳ್ತಿರೇನೋ ಗೊತ್ತಿಲ್ಲ, ಬಟ್ ಇದು ಲಾಸ್ಟ್ ಪೀಸ್ ಇದ್ದಿದ್ದು. ನನಗೆ ಕಲರ್ ಕಾಂಬಿನೇಷನ್ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಯಾಕೆ ಅಂದರೆ ನನ್ನ ಹತ್ರ ಒಂದು ರೆಡ್ ಸ್ಯಾರಿ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಬಾರ್ಡರ್ ಸಿಕ್ಕಾಪಟ್ಟೆ ರಿಚಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಸರ ತೊಗೊಂಡಿದ್ನಲ್ಲ, ಅದಕ್ಕೆ ಈ ಸ್ಯಾರಿ ಹಾಕ್ಕೊಂಡೆ ಅಂತಲೇ ಹೇಳ್ಬೋದು. ಸೊ ಸರಕ್ಕೋಸ್ಕರ ಈ ಸ್ಯಾರಿ ಹಾಕ್ಕೊಂಡೆ, ಬಟ್ ನಿಜವಾಗ್ಲೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ನಾಮಕರಣ ಅಂದರೆ ಗೊತ್ತಿರೋದಲ್ಲ, ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಸೊ ಅದೇ ಥರ ಚೆನ್ನಾಗಾಯಿತು ಫಂಕ್ಷನ್ನು. ಎಷ್ಟು ಚೆನ್ನಾಗಿದೆ ಅಲ್ಲ ತೊಟ್ಲು ಆ ಥರ. ಅವಲ್ಲೆಲ್ಲ ತುಂಬ ಜನ ಅದು ನಾವೇ ಮಾಡಿಸಿರೋದು ಅಂದರೆ ಅವರೇ ಮಾಡಿಸಿದ್ದಾರೆ ಪಾಪುಗೆ ಅಂತ ಅಂದ್ಕೊಂಡಿದ್ರು. ಆಮೇಲೆ ನಮ್ಮ ಪಾಪು ಅವ್ರ ಪಾಪು ಎಲ್ಲರ ಜೊತೆಗೂ ಒಂದೊಂದು ಫೋಟೋ ತಕ್ಕೊಳ್ಳೋಣ ಅಂತ ಇಲ್ಲಿ ಫೋಟೋಸ್ ತಕ್ಕೋತಾ ಇದ್ದೀವಿ. ಈ ಮಕ್ಕಳಿದ್ರೆ ಎಷ್ಟು ತಲಾಟೆ ಆಗುತ್ತೆ ನೋಡಿ. ಅಂದರೆ ಒಂದು ಫೋಟೋ ತಗೊಳ್ಳೋಕ್ಕೆ 2 ಫೋಟೋ ಬರೋಕ್ಕೆ ಆ ಪಾಪು ನೋಡಿದ್ರೆ ನಮ್ಮ ಪಾಪು ನೋಡಲ್ಲ, ನಾವು ನೋಡಿದ್ರೆ ಇವ್ರು ನೋಡ್ತಾ ಇರಲ್ಲ. ಅಯ್ಯೋ, ಒಂದು 10 ಫೋಟೋ ತೆಗ್ದಿದ್ದಾರೆ, ಅದರಲ್ಲಿ 10 ಫೋಟೋದಲ್ಲಿ ಒಂದೂ ಸರಿ ಬಂದಿಲ್ಲ. ಅಯ್ಯೋ, ಈ ವಿಡಿಯೋ ನೋಡ್ಬಿಟ್ಟು ನಮಗೆಲ್ಲರಿಗೂ ನಗು ಬರ್ತಾಯಿತ್ತು. ಎಷ್ಟು
ಎಷ್ಟು ಆ ಫೋಟೋಗ್ರಾಫರಿಗೆ ಹೆಂಗೆ ಅನಿಸ್ಬಿಡಲ್ವಾ, ಇದು ಹೆಂಗಪ್ಪ ಇವ್ರದ್ದು ಒಂದು ಪರ್ಫೆಕ್ಟ್ ಪಿಕ್ಚರ್ ತೆಗೆಯೋದು ಅಂತ. ನೋಡಿ ಎಲ್ಲ ಪಪ್ಪು ತಿರುಗ್ತಾಳೆ, ಇಲ್ಲ ನಾವು ಯಾರಾದರೂ ಮಾತಾಡ್ತೀವಿ, ಆ ಥರನೇ ಆಗ್ತಾಯಿತ್ತು. ಸೊ ಸ್ಯಾರಿ ಎಲ್ಲ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ. ನನಗಂತೂ ಸ್ಯಾರಿ ಮೇಕಪ್ ಎಲ್ಲದೂ ಇಷ್ಟ ಆಯಿತು. ಫ್ರೀ ಏಸ್ ಬಿಟ್ಕೊಳ್ಳೋದ್ಕಿಂತ ಜಡೆ ಥರ ಹಾಕ್ಕೋಬೋದಿತ್ತು, ಬಟ್ ನಾನು ಸಿಂಗಲ್ ಪಿನ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ನಾನು ಕೆಳಗಡೆ ಇದನ್ನು ಸೊಂಟದ ಪಟ್ಟಿ ಅಂತಾರಲ್ಲ ಡಾಬು, ಅದನ್ನು ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ವೆರಿ ಸಿಂಪಲಾಗಿರಲಿ ಅಂತ ಅಂದ್ಕೊಂಡು ನಾನು ಫ್ರೀ ಏಸೇ ಬಿಟ್ಟೆ. ಟೈಮು ಇರಲಿಲ್ಲ ಎಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಫ್ರೀ ಏಸೇ ಕೆಳಗಡೆ ಸ್ವಲ್ಪ ಕರ್ಲ್ ಮಾಡಿಸ್ಕೊಂಡಿದ್ದೆ. ಪಾಪುಗೆ ನಾರ್ಮಲ್ ಅವಳಿಗೆ ಅಜಿಯೋದಲ್ಲಿ ಒಂದು ಡ್ರೆಸ್ ತರಿಸಿದ್ನಲ್ಲ, ಅದನ್ನೇ ಹಾಕಿದ್ದೆ, ಜೀನ್ಸ್ದು. ಇದು ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಅವಳಿಗೆ ಇದಾಗೋಣ ಅಂತ ಅಂದ್ಕೊಂಡಿದ್ದೆ ಲಂಗ ಬ್ಲೌಸು, ಬಟ್ ಬೇಡ ಅಂತ ಸುಮ್ಮನೆ ಅದೇ. ನೋಡಿ ಬ್ರಾಸ್ಲೆಟ್ ಎಲ್ಲ ಹಾಕ್ಕೊಂಡು ಬಂದಿದ್ದಾಳೆ. ಅಲ್ಲಿಗೆ ಮುಗೀತು. ಆಮೇಲೆ ಮನೆಗೆ ಬಂದ್ವಿ. ಆಮೇಲೆ ನನಗೆ ಫಂಕ್ಷನಲ್ಲಿ ಲಾಸ್ಟಿಗೆ ಕೂತ್ಕೊಂಡು ಸ್ವಲ್ಪ ಊಟ ಮಾಡಿದೆ, ಪಾಪು ಕಿರಿಕಿರಿ ಮಾಡ್ತಿದ್ಲು ಅಂತ. ಆಮೇಲೆ ನನಗೆ ಸಂಜೆ ತುಂಬಾ ಇದು ಹೊಟ್ಟೆ ಹಸಿ ಥರ ಆಗ್ತಾಯಿತ್ತು. ಅದಕ್ಕೆ ನಮ್ಮನೆ ಹತ್ರ ನಮಗೆ ಲಾಸ್ಟ್ ವ್ಲಾಗಲ್ಲಿ, ಅಂದರೆ ಲಾಸ್ಟ್ ಟೈಮ್ ಯಾವಾಗ ತೋರಿಸಿದ್ದೆ ಇವ್ರದ್ದು, ಇವರು ರೋಡ್ ಸೈಡೆಲ್ಲ ಇಟ್ಕೊಂಡು ಕೇಕ್ಸ್ನ ಸೇಲ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಾಯಿತ್ತು. ಅವರೇ ಇವಾಗ ಶಾಪ್ನ ಮಾಡಿಕೊಂಡು ಸೇಲ್ ಮಾಡ್ತಿದ್ದಾರೆ. ಇಲ್ಲಿ ಹಾಟ್ ಚಾಕ್ಲೇಟ್ ಸಿಗುತ್ತೆ ಅಂತ ಗೊತ್ತಾಯಿತು. ಹಾಟ್ ಚಾಕ್ಲೇಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಮನೇಲಿ ಮಾಡ್ಕೊಂಡು ಕುಡಿತೀನಿ, ಬಟ್ ಇಲ್ಲಿ ಕುಡಿಯೋಣ ಅಂತ ತೊಗೊಂಡು ಒಂದು ಕುಡ್ಕೊಂಬಂದೆ. ಸೊ ಚೆನ್ನಾಗಿತ್ತು. ಸೊ ಈಗ ನಾನು ನಿಮಗೆ ದೇವಿ ಮುಖವಾಡಕ್ಕೆ ನಾನೇ ಹೇಗೆ ಡಿಸೈನ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ನಾರ್ಮಲ್ ಒಂದು ವೈಟ್ ಶೀಟ್ ಮೇಲೆ ಮಾಡ್ಕೋತಾ ಇದ್ದೀನಿ. ಕೆಲವರು ಇದನ್ನು ಪ್ರೊಫೆಷ್ನಲ್ ಆಗೂ ಮಾಡ್ತಾರೆ, ಲೈಕ್ ಅದಕ್ಕೆ ಅಂತಲೇ ಶೀಟ್ಸ್ ಬರುತ್ತೆ. ಈ ಥರ ಎಲ್ಲ ಮಾಡಿ ಇಯರಿಂಗ್ಸ್ ಆಗಿರ್ಬೋದು, ಜುಮ್ಕಾ, ಸರ, ಪೆಂಡೆಂಟ್ ಎಲ್ಲ ಮಾಡ್ಕೋತಾರೆ. ನಾನು ಅವಾಗೆಲ್ಲ ತುಂಬ ಮಾಡ್ತಿದ್ದೆ, ಅದಕ್ಕೆ ಅಂತಲೇ ಶೀಟ್ಸ್ಗಳು ಸಿಗುತ್ತೆ. ಬಟ್ ಇವಾಗ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಮಾಮೂಲಿ ಶೀಟ್ ಮೇಲೆ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ಮೆಟೀರಿಯಲ್ಸ್ ಇತ್ತು. ನಂದೊಂದು ಬ್ಲೌಸ್ಗೆ ನಾನೇ ಡಿಸೈನ್ ಮಾಡೋಣ ಅಂತ ತೊಗೊಂಬಂದಿದ್ದೆ, ಬಟ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಅಕ್ಕನ ಮದುವೆಲಿ ಮಾಡೋಣ ಅಂತ ತೊಗೊಂಬಂದಿದ್ದೆ, ಬಟ್ ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರ ಅದೇ ಮೆಟೀರಿಯಲ್ ಇತ್ತು. ನನಗೆ ಇದು ಯಾವುದ್ಯಾವುದಂತನೂ ಗೊತ್ತಿಲ್ಲ ಹೆಸರು, ಸುಮ್ಮನೆ ನಾನು ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದು, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ದೇವಿ ಮುಖವಾಡಕ್ಕೆ ಒಂಚೂರು ಡಿಸೈನ್ ಮಾಡೋಣ, ಪ್ರತಿ ಸಲ ಪ್ಲೇನೇ ಇಡ್ತೀನಿ ಅಂತ. ಆಮೇಲೆ ಈ ಥರದ್ದು ಸ್ಟಿಕ್ಕರ್ಗಳು ನಿಮಗೆ ರೆಡಿನೂ ಸಿಗುತ್ತೆ. ಅದನ್ನು ಕೇಳಿದೆ, 700 800 ಅಂದರು. ಅಯ್ಯೋ ಅಷ್ಟು ಕೊಟ್ಟು ಯಾರು ತೊಗೋತಾರೆ, ನಾನೇ ಮಾಡ್ತೀನಿ. ಅವಾಗ ನನಗೂ ಒಂದು ಖುಷಿ ಇರುತ್ತೆ ಅಲ್ವಾ, ನಮ್ಮ ದೇವರಿಗೆ ಮಾಡಿ ಹಾಕ್ದಾಗ ಚೆನ್ನಾಗಿ ಕಾಣಿಸ್ದಾಗ ನೋಡಿ ನಾನೇ ಕೈಯಾರೆ ಮಾಡಿದ್ದು ಅಂತ ನೋಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನೇ ಮಾಡ್ತಾಯಿದ್ದೀನಿ. ನಂಗೆ ಇದೆಲ್ಲ ಮಾಡಿ ತುಂಬಾ ಅಭ್ಯಾಸ ಇದೆ. ಈ ಥರ ಕ್ರಾಫ್ಟ್ಸ್ಗಳು, ಇಯರಿಂಗ್ಸು ಮಾಡ್ತಾಯಿದ್ದೆ, ಆ ಥರ ಅದೆಲ್ಲ ಮಾಡಿ ಅಭ್ಯಾಸ ನನಗೆ. ಸೊ ನನಗೇನು ಕಷ್ಟ ಆಗೋಲ್ಲ ಇದು. ಸೊ ಆ ಥರ ಶೀಟ್ ಮೇಲೆ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ಇದು ಗಮ್ ನಾನು ಫ್ಯಾಬ್ರಿಕ್ ಗ್ಲೂ ಹಾಕಿರೋದ್ರಿಂದ ಏನು ಅಂಟ್ಕೊಳ್ಳೋದು ಅಂದರೆ ಒಂಥರ ಇದಾಗಲ್ಲ, ಕೀಳಬೇಕಾದ್ರೂ ಆರಾಮಾಗಿ ಕಿತ್ತಿ ಇಡ್ಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಆಮೇಲೆ ಕೆಳಗಡೆ ಸ್ವಲ್ಪ ಖಾಲಿ ಖಾಲಿ ಇದೆಯಲ್ಲ, ಅಲ್ಲೂ ಕೂಡ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ, ನಾವೇ ಮಾಡಿದ್ದು ಅಂತ ಅಂದಾಗ, ದೇವಿ ಕೂರಿಸ್ದಾಗ ಎಷ್ಟು ಚೆನ್ನಾಗಿ ಅದು ಮೂಗು ಪಟ್ಟೆಲ್ಲ ಇಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತು. ಇನ್ನು ಇಯರಿಂಗ್ಸ್ ಎಲ್ಲ ಮಾಡಬೇಕು. ನಿಮಗೆ ಲಕ್ಷ್ಮೀ ಪೂಜೆ ದಿವಸ ಹೇಗೆ ಮಾಡಿದ್ದೀನಿ ಫುಲ್ಲು ಅಂತ ನಿಮಗೆ ತೋರಿಸ್ತೀನಿ, ಆಯಿತಾ. ಇದೆಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ಪಾಪುನ ಇಟ್ಕೊಂಡು, ಅದಕ್ಕೆ ಅವಳು ಮಲ್ಕೊಂಡಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಇದ್ದೆ. ಬಟ್ ಲುಕ್ಕೇ ಚೇಂಜ್ ಆಗಿದೆ. ನಾರ್ಮಲಾಗಿ ಫಸ್ಟಿಗೆ ಇದ್ದಿದ್ದು ಮುಖವಾಡಕ್ಕೂ ಇವಾಗಿಗೂ ತುಂಬಾ ಚೇಂಜ್ ಆಗಿದೆ. ಸೊ
ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೋಡಿದ್ರಲ್ಲ ನಾನು ಯಾವ ರೀತಿ ದೇವಿ ಮುಖಕ್ಕೆ ಅಲಂಕಾರ ಮಾಡ್ಕೋತಾ ಇದ್ದೀನಿ ಅಂತ. ಇನ್ನು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಲುಕ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಡೈರೆಕ್ಟ್ ನಾಳೆ ಇರುವಂಥ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ, ನಾನು ಹೇಗೆ ಅಲಂಕಾರ ಎಲ್ಲ ಮಾಡ್ತೀನಿ ಅಂತ. ಸೊ ಲಾಸ್ಟ್ ಟೈಮ್ ನಾನು ವೆರಿ ಸಿಂಪಲಾಗಿ ಮಾಡಿದ್ದೆ, ತುಂಬಾ ಸಿಂಪಲಾಗಿ ಮಾಡಿದ್ದೆ. ಯಾಕಂದರೆ ಪ್ರೆಗ್ನೆಂಟ್ ಇದ್ದೆ ನಾನು ಅವಾಗ. ಮೇ ಬಿ ನನಗೆ 7 ಮಂತ್ಸಲ್ಲಿ ಇದ್ದೆ ಅನಿಸುತ್ತೆ ಪ್ರೆಗ್ನೆನ್ಸಿ. ಆವಾಗ ಅಂದ್ಕೊಂಡಿದ್ದೆ ಮುಂದಿನ ವರ್ಷ ಪುಟ್ಟಲಕ್ಷ್ಮಿ ಬರ್ತಾಳೆ ಅಂತ ಅನಿಸುತ್ತೆ. ಆವಾಗ ಗ್ರ್ಯಾಂಡಾಗಿ ಮಾಡೋಣ ಅಂತ ದೇವ್ರ ಹತ್ರ ಅಂದರೆ ಕೇಳ್ಕೊಂಡಿದ್ದೆ. ಅದಕ್ಕೆ ಹಾಗೆ ಆಯಿತು, ಪುಟ್ಟಲಕ್ಷ್ಮಿನೇ ಬಂದಳು ನಾವು ಅಂದ್ಕೊಂಡಂಗೆ. ನಮಗೆ ಗೊತ್ತಿದ್ದಂಗೆ ನನಗೆಕ್ಕಿಂತ ಜಾಸ್ತಿ ದೀಪುಗೆ ನಮಗೆ ಹೆಣ್ಪಾಪುನೇ ಆಗಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ದು, ಹಾಗೆ ಆಯಿತು. ಸೊ ಈ ವರ್ಷ ಚೆನ್ನಾಗಿ ಮಾಡೋಣ, ಗ್ರ್ಯಾಂಡಾಗಿ ಮಾಡೋಣ. ಅಂದರೆ ಗ್ರ್ಯಾಂಡಾಗೆ ಮೀನ್ಸ್ ತುಂಬ ಜನ ಬೇರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಅಷ್ಟಲ್ಲ ಮೀಡಿಯಮಾಗೆ ಅಂದ್ಕೊಳ್ಳಿ, ಆ ಥರ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಜಸ್ಟು ಒಂದು ಏನದು ಬ್ಲೌಸ್ ಪೀಸಲ್ಲಿ ಡ್ರೈಪ್ ಮಾಡಿದ್ದೆ. ಬಟ್ ಪ್ರತಿ ವರ್ಷ ಸ್ಯಾರಿಯಲ್ಲಿ ಡಿಫ್ರೆಂಟಾಗಿ ಮಾಡ್ತೀನಿ. ಬಟ್ ಹೋದ ವರ್ಷ ಒಂದು ಆಗಿರಲಿಲ್ಲ ಅಷ್ಟೇ. ಸೊ ಈ ವರ್ಷ ಒಂಚೂರು ಇನ್ನು ಜಾಸ್ತಿ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಹಾಗೆ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಈ ವರ್ಷ ನಾನು ದೇವರಿಗೋಸ್ಕರ. ನೋಡಿ, ಇದು ಒಂದು ಓಪನ್ ಮಾಡಿಬಿಟ್ಟಿದೆ ನಾನು, ಅದಕ್ಕೆ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ. ಈ ಥರ 3 ಸ್ಟೆಪ್ಸ್ ಸರ ಅದು. ಇಲ್ಲಿ ನೋಡಿ, ದೇವರಿಗೆ ಅಂತಲೇ ಸ್ಪೆಷಲಿ ತೊಗೊಂಡಿರೋದಿದು. ನಾನು ಪ್ರತಿ ವರ್ಷ ದೇವರಿಗೆ ಅಂತಲೇ ಇರುತ್ತೆ ನನ್ನ ಹತ್ರ. ಸೊ ದೊಡ್ಡದೇ ಇದೆ, ಅದು ಪ್ರತಿ ವರ್ಷ ಫೋಟೋದಲ್ಲೂ ಅದೇ ಇದೆ. ಸೊ ದೇವರಿಗೆ ಅಂತಲೇ ತೊಗೊಂಡಿಟ್ಕೊಳ್ಳೋಣ ಅಂತಲೇ ಈ ವರ್ಷ ನಾನು ಇದನ್ನು ಪ್ಲ್ಯಾನ್ ಮಾಡಿ ಇದನ್ನು ತೊಗೊಂಡೆ. ಚೆನ್ನಾಗಿದೆಯಾ ನೋಡಿ, 3 ಸ್ಟೆಪ್ಸ್ ಬರುತ್ತೆ, ಚೆನ್ನಾಗಿದೆ. ಇದಕ್ಕೆ ನನಗೆ ಕಾಸ್ಟು 500 ರೂಪೀಸ್ ಆಯಿತು. 3ಕ್ಕೆ 500 ರೂಪಾಯಿ. ನಿಮಗೆ ತುಂಬ ಇನ್ನೂ ಚೆನ್ನಾಗಿ ಪ್ರೀಮಿಯಮ್ ಕ್ವಾಲಿಟಿ ಬೇಕು ಅಂತ ಅಂದರೆ ಇನ್ನೂ 1000 ರೂಪೀಸ್ 5000 ರೂಪೀಸ್ ತನಕನೂ ಇದೆ. ನಮಗೆಲ್ಲ ಮನೇಲಿ ಮಾಡೋರಿಗೆ ಇದು ಸಾಕು, ಈ ರೇಂಜಿಂದ ಸಾಕು ಅಂತ ನನಗೆ ಅನಿಸುತ್ತೆ. ಸೊ ಈ ರೇಂಜಲ್ಲಿ ಇದೆ. ಅದು ತೆಗ್ದಿಟ್ಬಿಟ್ರೆ 3 ಸೆಟ್ಟು ಸೊಂಟದ ಪಟ್ಟಿಗೂ ಹಾಕ್ಬೋದು, ಇಲ್ಲಿ 2 ಹಾಕಿ ಇಲ್ಲಿ ಹಾಕ್ಬೋದು. ನಾವು ಯಾವ ಥರ ಬೇಕಾದರೂ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ದಟ್ ಅದಾಯಿತು ದೇವರಿಗೆ. ನೆಕ್ಸ್ಟು ಯಾವಾಗಲೂ ನಾನು ಏನು ಮಾಡ್ತಿದ್ದೆ, ದೇವ್ರ ಮನೆ ಒಳಗೆ ಕೂರಿಸ್ತಾ ಇದ್ದೆ ಚಿಕ್ಕದಾಗೆ. ಬಟ್ ಈ ಸತಿ ಚಿಕ್ಕದಾಗಾದ್ರೂ ಅಷ್ಟೇ ಆಚೆನೇ ಕೂರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮದು ಹಾಲ್ ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ಸೋಫಾ ಎಲ್ಲ ಸೈಡಿಗೆ ಹಾಕಿದ್ರೆ ತುಂಬಾ ದೊಡ್ಡ ಹಾಲ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮದೇನು ವೈಟ್ ಗೋಡೆ ಇತ್ತು, ಹಿಂದ್ಗಡೆ ಹಾಕೋದೇನು ಬೇಡ ಆಗಿತ್ತು. ಬಟ್ ಇರಲಿ, ಈ ವರ್ಷ ಒಂಚೂರು ಸ್ಪೆಷಲ್ಲಾಗಿ ಅಂತ ಏನು ಮಾಡಿದ್ವಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಎಲ್ಲದಕ್ಕೂ ಗಣಪತಿ ಇಡ್ತೀವಿ ಅಂದರೆ ಗಣಪತಿ ಹಬ್ಬಕ್ಕೂ ಬರುತ್ತೆ. ಸೊ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ. ಬ್ಯಾಕ್ ಡ್ರಾಪ್ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಕ್ ಡ್ರಾಪ್ ಒರಿಜಿನಲ್ ಥರನೇ ಇದೆ. ಇದು ನಾನು ತರಿಸ್ಕೊಂಡಿದ್ದು ಮೀಶೋದಲ್ಲಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಇಲ್ಲಿ ಹಾಕ್ತಾ ಇರ್ತೀನಿ ಯಾವ ಥರ. ಇದು ಹಿಂಗೆ ಅಗಲ ಎಷ್ಟಿದೆ ಗೊತ್ತಾ, 5 ಅಡಿ ಇದೆ. ಹಿಂಗೆ ಅಗಲ, ಉದ್ದ 8 ಅಡಿ ಇದೆ. ಇಷ್ಟು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಇಷ್ಟೇ ಅಗಲ ಕಾಣಿಸೋದು. ನಂಗೆ ಅಷ್ಟು ಅಗಲ ಇಷ್ಟ ಆಗಲ್ಲ. ಅದಕ್ಕೆ ಈ ಥರದ್ದು 2 ತರಿಸ್ಬಿಟ್ಟಿದ್ದೀನಿ. ಹಿಂಗೆ 10 ಅಡಿ ಕೆಳಗಡೆ 8 ಅಡಿ. ಸೊ ಫುಲ್ ಹಾಲ್ ಗೋಡೆ ಫುಲ್ ಕವರ್ ಆಗಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿದ್ದೀನಿ. ಐಡಿಯಾ ಇಲ್ಲ ಒಂದೇ ಹಾಕ್ತೀನ ಎರಡು ಹಾಕ್ತೀನಿ ಅಂತ. ಸೊ ಇರಲಿ, 300 ರೂಪೀಸ್ ಸಮಥಿಂಗ್ ಇದು ಒಂದಕ್ಕೆ. ಸೊ ಇರಲಿ ಅಂತ ನಾನು ಏನು ಮಾಡಿದ್ದೀನಿ ನೋಡಿ. ಸೊ ಇದೆಲ್ಲ ನನ್ನ ಅಡ್ರೆಸ್ ಇದೆ. ಸೊ 2 ತರಿಸಿದ್ದೀನಿ ನೋಡಿ. ಥರದ್ದು 2 ತರಿಸಿದ್ದೀನಿ ಮೀಶೋದಲ್ಲಿ. 2 ಸೇರಿ ಅರೌಂಡ್ ನನಗೆ 600 ರೂಪೀಸ್ ಆಯಿತು. ತುಂಬಾ ಚೆನ್ನಾಗಿದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ, ವರ್ತ್ ಅಂತ ನಂಗೆ ಅನ್ಸು. ನೋಡಿ, ನಿಜವಾಗ್ಲೂ ಅಂದರೆ ತುಂಬ ಆರ್ಟಿಫಿಷಿಯಲಾಗಿ ಅನಿಸ್ತಾ ಇಲ್ಲ. ಅದೊಂದು ತೊಗೊಂಡ. ಇವಾಗ ಅದನ್ನು ತೊಗೊಂಡ್ಮೇಲೆ ನಮಗೆ ಅದ್ರ ಮೇಲೆ ಡೆಕೋರೇಷನ್ ಮಾಡೋದು ನಿಜವಾಗ್ಲೂ ಒಂದು ಟಾಸ್ಕೆ. ಸೊ ಅದಕ್ಕೋಸ್ಕರ ಅದೊಂದೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಇದು ಒಂದು ತೊಗೊಂಡು ಬಂದೆ. ಇದು ನಾನು ಆನ್ಲೈನ್ ಶಾಪು ಮಾಡ್ಬೋದು ಬೇಕಾದರೆ. ನೀವು ಆನ್ಲೈನ್ ಶಾಪ್ಗಿಂತ ನಿಮಗೆ ನಿಮ್ಮ ಊರುಗಳಲ್ಲಿ ಇಲ್ಲ ಶಿವಮೊಗ್ಗದಲ್ಲಾದರೆ ಗಾಂಧಿ ಬಜಾರಿಗೆ ಹೋಗಿ, ಗಾಂಧಿ ಬಜಾರಲ್ಲಿ ಕುಚ್ಚಲಕ್ಕಿ ಏರಿಯಾಕ್ಕೆ ಹೋಗಿ, ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ. ಸೊ ಹೋಲ್ಸೇಲ್ ಶಾಪಿಗೆ ಹೋದರೆ ನಿಮಗೆ ಇದು ಒಂದು ಪ್ಯಾಕಲ್ಲಿ 5 ಇರುತ್ತೆ. ನೀವು ನೋಡಿರ್ತೀರ, ಇದನ್ನು ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಸೊ 5 ಇರುತ್ತೆ.
ನನಗೆ 170 ಅಂದರು, ನಾನು 150 ಮಾಡಿಸ್ಕೊಂಡು 2 ತಗೊಂಡೆ. ಟೋಟಲ್ 10 ತೊಗೊಂಬಂದಿದ್ದೀನಿ ಈ ಥರದ್ದು. ಹಿಂಗೆ ಮಾಡ್ಕೊಳ್ಳಿ ಸರಿ ಆಗುತ್ತೆ ಅಂದರು. ನೋಡಿ ಇದು ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯಿತು. ಬರೀ ಎಲ್ಲೋ ಮಾತ್ರ ತಂದೆ, ಎಲ್ಲೋ ಸಕಲಾಗಿ ಕಾಣಿಸುತ್ತೆ ಗ್ರೀನ್ ಜೊತೆಗೆ. ಆರೆಂಜು ಇತ್ತು ಬಟ್ ಬೇಡ ಅಂತ ನೋಡಿ ಈ ಥರ ಇದಕ್ಕೆ ಈ ಥರ ಹಿಂಗೆ ಚೆನ್ನಾಗಿ ಕಾಣಿಸುತ್ತಲ್ವಾ, ಅದಕ್ಕೋಸ್ಕರನೇ ಪ್ಲ್ಯಾನ್ ಮಾಡಿ ತಗೊಂಡು ಬಂದಿದ್ದೀನಿ ಈ ಸತಿ. ಹೇಗಿದೆ ಹೇಳಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ನೆಕ್ಸ್ಟ್ ನಾನು ಹೇಳೋದಲ್ಲ, ಗಣಪತಿ ಹಬ್ಬಕ್ಕೂ ಇಡ್ಬೋದು, ದೀಪಾವಳಿಗೆ ಹಾಕ್ಬೋದು, ಇಲ್ಲ ಏನಕ್ಕೂ ಯೂಸ್ ಮಾಡಿಲ್ಲ ಅಂದರೆ ಬಾಗಿಲುಗಳಿಗೆ ಹಾಕ್ಬೋದು. ತುಂಬ ಚೆನ್ನಾಗಿದೆ. 150 ರೂಪಾಯಿಗೆ 5 ಈ ಥರದ್ದು. ನಾನು ಈ ಥರದ್ದು 10 ತಂದಿದ್ದೀನಿ. 300 ರೂಪಾಯಿ ಕೊಟ್ಟು 10 ತೊಗೊಂಬಂದೆ. ಚೆನ್ನಾಗಿದೆ. ನೋಡೋಣ ಹೇಗೆಲ್ಲ ಮಾಡ್ತೀನಿ, ಪ್ಲ್ಯಾನ್ ಎಲ್ಲ ಗೊತ್ತಿಲ್ಲ. ಅದೆಲ್ಲ ಇನ್ನು ಸ್ಟಿಚ್ ಮಾಡಿಸ್ಕೊಂಬರ್ಬೇಕು, ನಾಳೆನೇ ಹಬ್ಬ. ಚೆನ್ನಾಗಿದೆಯಾ? ಅಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಇನ್ನೊಂದು ವ್ಲಾಗಲ್ಲೇ ಸಿಗ್ತೀನಿ. ಇನ್ನೊಂದು ವ್ಲಾಗಲ್ಲಿ ಮೀನ್ಸ್ ನೆಕ್ಸ್ಟು ವರಮಹಾಲಕ್ಷ್ಮಿ ವ್ಲಾಗಲ್ಲೇ ಸಿಗ್ತೀನಿ, ಹಬ್ಬದ ವ್ಲಾಗಲ್ಲಿ. ಹೇಗಾಗುತ್ತೆ ಏನು, ನನಗಂತೂ ಈ ಸತಿ ಏನೂ ಐಡಿಯಾ ಇಲ್ಲ. ಸೀರೆ ಕೂಡ ಫಸ್ಟ್ ಟೈಮ್ ಯೂಟ್ಯೂಬೆಲ್ಲ ನೋಡಿಕೊಂಡು ಬೇರೆ ಥರ ಉಡ್ಸೋಣ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ಒಂದೇ ಥರ ಉಡಿಸ್ತಾ ಇದ್ದೆ, ಈ ಸತಿ ಡಿಫ್ರೆಂಟಾಗಿ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅನ್ನೋದನ್ನು ತೋರಿಸ್ತೀನಿ. ತುಂಬ ಜನ ನನಗೆ ನಿಮ್ಮ ಇದು ಲಾಂಗ್ ಚೈನ್ದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿ ಅಂತ ಹೇಳಿದ್ರಿ. ಖಂಡಿತ ಹಾಕ್ತೀನಿ. ಹಾಗೆ ವೇರ್ ಮಾಡಿ ತೋರಿಸಿ ಅಂತಿದೆ. ಈ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ವೇರ್ ಮಾಡಿರೋದು. ನೀವೆಲ್ಲ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೂ ಅಷ್ಟೇ ಇಷ್ಟ ಆಯಿತು ಆ ಡಿಸೈನ್, ಅದಕ್ಕೆ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಅಷ್ಟೇ. ಓಕೆನಾ? ನಿಮಗೆ ಮತ್ತೆ ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.